ಆಪರೇಷನ್ ಸಿಂಧೂರ ರಾತ್ರಿ 1:30 ಸುಮಾರಿಗೆ ಭಾರತ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿದೆ. 23 ನಿಮಿಷಗಳಲ್ಲಿ 9 ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿರೋದು. ಹಿಂದೂಗಳ ನರಮೇಧಕ್ಕೆ ಪ್ರತೀಕಾರವನ್ನು ಭಾರತ ತೀರಿಸಿಕೊಂಡಿದೆ. ಒಂದು ದಾಳಿ, 3 ಸೇಡು. ಹೇಗೆ ಹೇಳ್ತೀವಿ ನಿಮಗೆ. ಮುಂಬೈ, ಪುಲ್ವಾಮಾ, ಪಹಲ್ಗಾಮ್ ದಾಳಿಗೆ ಪ್ರತೀಕಾರವನ್ನ ತೀರಿಸಿಕೊಂಡಿರೋದು. ಉರಿ ಉಗ್ರರ ದಾಳಿ 15 ದಿನಗಳ ಬಳಿಕ ಸರ್ಜಿಕಲ್ ಸ್ಟ್ರೈಕ್ ನಡೆಯುತ್ತೆ. ಪುಲ್ವಾಮಾ ಅಟ್ಯಾಕ್ 12 ದಿನಗಳ ಬಳಿಕ ಏರ್ ಸ್ಟ್ರೈಕ್ ನಡೆಯುತ್ತೆ. ಪಹಲ್ಗಾಮ್ ನರಮೇಧ 15 ದಿನಗಳ ಬಳಿಕ ಮಿಸೈಲ್ ದಾಳಿಯನ್ನ ಮಾಡಲಾಗಿದೆ. ನಿನ್ನೆ ರಾತ್ರಿ ಹಿಂದೂಗಳ ನರಮೇಧಕ್ಕೆ ಪ್ರತೀಕಾರವನ್ನ ಭಾರತ ತೀರಿಸಿಕೊಂಡಿದೆ. ಉರಿ ದಾಳಿಯ ವಿಚಾರದಲ್ಲಿ ಬರೋದಾದ್ರೆ ಅದು 15 ದಿನಾನ 13 ದಿನಾನ ಅಂತ. ಯಾಕೆ ಅಂತಂದ್ರೆ ಒಂದು ಸರ್ಜಿಕಲ್ ಸ್ಟ್ರೈಕ್ ನಡೆದಿದ್ದು 12 ದಿನಗಳ ನಂತರ, ಏರ್ ಸ್ಟ್ರೈಕ್ ನಡೆದಿದ್ದು 13 ದಿನಗಳ ನಂತರ, ಈಗ 14ನೇ ದಿನಕ್ಕೆ ಮಿಸೈಲ್ ಸ್ಟ್ರೈಕ್ ನಡೆದಿರೋದು, ಹೊಡೆದಾಕಿರೋದು. 9 ಕಡೆಗೆ ಉಗ್ರರ ನೆಲೆಗಳನ್ನು ಧ್ವಂಸಗೊಳಿಸಿದೆ. ಅದರಲ್ಲಿ ಇನ್ಕ್ಲೂಡೆಡ್ ಮಸೀದಿಗಳು ಕೂಡ. ಯಾಕೆ ಅಂತಂದ್ರೆ ಭಾರತ ಧಾರ್ಮಿಕ ಸ್ಥಳಗಳ ಮೇಲೆ ಏನು ದಾಳಿ ಮಾಡೋದಿಲ್ಲ ಅಂತೇಳಿ ಉಗ್ರರು ಹೋಗಿ ನುಸುಳುಕೊಂಡು ಆಶ್ರಯವನ್ನು ಪಡ್ಕೊಂಡಿದ್ದು ಇದೇ ಧಾರ್ಮಿಕ ಸ್ಥಳಗಳು, ಮಸೀದಿಗಳ ಒಳಗಡೆಗೆ. ಅವುಗಳನ್ನೇ ಉಡಿಸ್ ಮಾಡಿದ್ದಾರೆ. ಪಕ್ಕಾ ಕನ್ಫರ್ಮೇಷನ್ ನಲ್ಲೇನೆ ಹೊಡೆದು ಹಾಕಿರೋದು. ನಿವೃತ್ತ ಕಮಾಂಡರ್ ಆಗಿರುವಂಥ ನಾಗೇಂದ್ರ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಇಡೀ ದೇಶ ಇವತ್ತು ದೀಪಾವಳಿ ಹಬ್ಬವನ್ನು ಆಚರಿಸ್ತಾ ಇದೆ. ಹೌದು, ಇಡೀ ದೇಶಕ್ಕೆ ನಾನು ಸಲ್ಯೂಟ್ ಮಾಡ್ತೀನಿ. ಹಾಗೇನೆ ಇಡೀ ದೇಶನ ಅಭಿನಂದಿಸ್ತೀನಿ. ಇದು ಕೇವಲ ಈ ಸರ್ಕಾರ ಇನ್ನೊಂದು ಮೆಸೇಜನ್ನ ಕಳಿಸಿದೆ. ಹೋದ ಸತಿ ನಿಮಗೆ ಜ್ಞಾಪಕ ಇರೋ ಹಾಗೆ ಅರುಣ್ ಅವರೇ, ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಕೇವಲ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ನಲ್ಲಿ ಮಾತ್ರ ಹೋಗಿ ಹೊಡೆದಿದ್ವಿ. ಈ ಸತಿ ಪಾಕಿಸ್ತಾನದಲ್ಲಿ ಇರುವ ಉಗ್ರರ ನೆಲೆಗಳಿಗೂ ಹೋಗಿ ಹೊಡೆದಿದ್ದೀವಿ. ಅಂದರೆ ಹೋದ ಸತಿ ಕೇವಲ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಯಾವುದೇ ಅಲ್ಲಿ ತನಕ ಮಾತ್ರ ಹೋಗಿದ್ವಿ. ಈ ಸತಿ ಪಾಕಿಸ್ತಾನದ ಒಳಗಡೆನೂ ಹೋಗಿದ್ದೀವಿ. ಆದ್ದರಿಂದ ಜಗತ್ತಿನಲ್ಲಿ ಎಲ್ಲೇ ಇದ್ದರೂ ಉಗ್ರರಾಗಲಿ ಯಾರಾಗಲಿ ಭಾರತೀಯರ ಮೇಲೆ ಕಣ್ಣೆತ್ತು ನೋಡಿದರೆ ಅವರನ್ನು ಧ್ವಂಸ ಮಾಡೋದನ್ನು ಮಾಡೇ ಮಾಡ್ತೀವಿ ಅನ್ನೋದನ್ನು ಒಂದು ಮೆಸೇಜ್ ಕಳಿಸಿದ್ದೀವಿ. ಭಾರತ ಇಂದು ವೀಕ್ ರಾಷ್ಟ್ರ ಅಲ್ಲ, ಸಮಗ್ರ ಸಶಸ್ತ್ರ ಸುಭದ್ರ ರಾಷ್ಟ್ರ ಅನ್ನೋದನ್ನು ಇಂದು ಮನದಟ್ಟು ಮಾಡಿಕೊಳ್ಳಲಾಗಿದೆ. 9 ಉಗ್ರರ ನೆರೆಗಳಲ್ಲಿ ಹೊಡೆದಿರೋದ್ರಲ್ಲಿ 22ನೇ ತಾರೀಕಿನ ಅಟ್ಯಾಕು, ಇವತ್ತಿನ ಅಟ್ಯಾಕ್ನ ನೋಡಿದರೆ ಪಾಕಿಸ್ತಾನ ಕೇವಲ ಟೂರಿಸ್ಟ್ಗಳ ಮೇಲೆ ದಾಳಿ ಮಾಡ್ತು, ಉಗ್ರರನ್ನು ಕಳಿಸಿ ಹೇಡಿಗಳ ಥರ. ಆದರೆ ಇಂದು ಭಾರತ ಕೇವಲ ಉಗ್ರರ ನೆಲೆಗಳನ್ನೇ ತಗೊಂಡು ಅವರ ಮೇಲೆ ದಾಳಿ ಮಾಡಿದೆ ಹೊರತು ಮಿಲ್ಟ್ರಿ ಇನ್ಸ್ಟಾಲೇಷನ್ಗಳ ಮೇಲೆ ಮಾಡಿಲ್ಲ, ಇಲ್ಲ ಸಿವಿಲಿಯನ್ ಪಾಪ್ಯುಲೇಷನ್ಗಳ ಮೇಲೆ ಮಾಡಿಲ್ಲ. ಇದರಿಂದ ನಮ್ಮ ಮನೋಧರ್ಮ ಏನಿದೆ ಅನ್ನೋದನ್ನು ತಿಳಿಸತ್ತೆ ವಿಶ್ವಕ್ಕೆ. ಎರಡನೇದು, 22ನೇ ತಾರೀಕಿನ ಉಗ್ರರ ಅಟ್ಯಾಕ್ನಲ್ಲಿ ಒಂದು ವಿಶ್ಲೇಷಣೆ ಮಾಡಿದಾಗ ಅಲ್ಲಿ 3 ಡಿಫರೆಂಟ್ ಗ್ರೂಪ್ಗಳ ಜನಗಳು ಕಾಣಿಸ್ಕೊಂಡ್ರು. ಉಗ್ರರು ನಮಗೆ ಕೈಗೆ ಬಿದ್ದಿರೋರು. ಒಂದು ಜಮಾತ್ ಎ ಇಸ್ಲಾಮಿ ಅಂತ ಏನು ಹೇಳ್ತಾರೆ ಅದು, ಆಮೇಲಿಂದ ಆನಂತರ ಜೈಷ್ ಎ ಮೊಹಮ್ಮದ್ದು, ಆಮೇಲಿಂದ ರೆಸಿಸ್ಟೆಂಟ್ ಫ್ರಂಟು, ಈ ರೀತಿ. ಆಮೇಲಿಂದ ಇನ್ನೊಂದು ಸ್ಟೂಡೆಂಟ್ಸ್, ಇದು ಯಾವುದಿತ್ತು ಅದು. ಈ ಸರ್ವ ಉಗ್ರರ ನೆಲೆಗಳ ಮೇಲೆ ರಾತ್ರಿ ದಾಳಿ ಮಾಡಿ ಭಾರತ ತನ್ನ ಬೇಹುಗಾರಿಕೆಯ ಬಗ್ಗೆ ಹಾಗೂ ತನ್ನ ಸಾಮರ್ಥ್ಯದ ಬಗ್ಗೆ ವಿಶ್ವದ ಮುಂದೆ ಒಂದು ನಿದರ್ಶನ ತೋರಿಸಿದೆ, ನಾವೇನು ಮಾಡೋಕ್ಕೆ ಸಾಧ್ಯ ಅಂತ. ಆದ್ದರಿಂದ ಇದಕ್ಕೆ ಎಲ್ಲ ಭಾರತೀಯರಿಗೂ ನಾವು ವಂದನೆ ಸಲ್ಲಿಸಬೇಕು, ಅವರನ್ನು ಅಭಿನಂದಿಸಲೂಬೇಕು. ಅದೇ ರೀತಿ ಸರ್ಕಾರ ಹಾಗೂ ಅಪೋಸಿಷನ್ ಇವತ್ತು ಯಾವ ರೀತಿಯಲ್ಲಿ ಒಂದಾಗಿ ಕೆಲಸ ಮಾಡ್ತಿದೆ ಅದಕ್ಕೂ ನಾವು ಧನ್ಯವಾದಗಳನ್ನು ಅರ್ಪಿಸಬೇಕು. ಮೂರನೇದು, ಈಗ ನಾವು ಪ್ರತಿಯೊಬ್ಬ ಭಾರತೀಯನೂ ಇಂದು ಯೋಧನಾಗಿ ನಿಲ್ಲಬೇಕು. ಯಾಕೆ ಅಂದರೆ ಹೇಡಿ ಪಾಕಿಸ್ತಾನ ಏನು ಮಾಡ್ತಾರೆ ಅಂದರೆ ಈಗ ಎಲ್ಲ ಕಡೆಯಲ್ಲೂ ಅಟ್ಯಾಕ್ ಮಾಡೋಕ್ಕೆ, ವಾರ್ನ ಮಾಡೋಕ್ಕೆ ನೋಡ್ತಾರೆ. ಆದ್ದರಿಂದ ಈ ಪ್ರತಿಯೊಬ್ಬ ಭಾರತೀಯನೂ ಯೋಧನಾಗಿ ಈ ಯಾವುದೊಂದು
ಇವತ್ತಿನ ದಿನ ಎಕ್ಸಸೈಸ್ ಹಮ್ಮಿಕೊಳ್ಳಲಾಗಿದೆ, ಅದೇ ರೀತಿ ಎಲ್ಲದನ್ನು ನಾವು ಆಚರಿಸಬೇಕು ಅಂತ ಈ ಮೂಲಕ ನಿಮ್ಮ ಟಿ ವಿ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾಗೇಂದ್ರ ಸರ್, ಎಷ್ಟು ಬ್ಯೂಟಿಫುಲ್ ಆಗಿ ಉತ್ತರವನ್ನ ಕೊಡುವಂತ ಕೆಲಸವನ್ನ ಭಾರತ ಮಾಡಿದೆ ಅಂತ ಹೇಳಿ. ಹಿಂದುತ್ವದ ಪ್ರತೀಕವಾಗಿರುವಂಥದ್ದು ಸಿಂಧೂರ. 26 ಮುತ್ತೈದೆಯರು ತಮ್ಮ ಕುಂಕುಮವನ್ನು ಕಳ್ಕೊಂಡ್ರು, ಸಿಂಧೂರವನ್ನು ಕಳ್ಕೊಂಡ್ರು. ಅದೇ ಉಗ್ರರಿಗೆ ಅದೇ ಸಿಂಧೂರ ಅನ್ನುವಂಥ ಹೆಸರನ್ನು ಇಟ್ಕೊಂಡು ಹೊಡೆದ್ರು. ಅದರ ಜೊತೆಗೆ ಯಾವ ಹಿಂದೂ ಹೆಸರನ್ನ ಕೇಳಿ ಇವರು ಗುರಿಯಾಗಿಟ್ಸ್ಕೊಂಡು ಒಬ್ಬೊಬ್ಬರನ್ನ ಹೊಡೆದು ಹಾಕಿದ್ರು, ಅದೇ ರೀತಿಯಲ್ಲಿ ನೀವು ಹೋಗಿ ಮಸೀದಿಯಲ್ಲಿ ಇಟ್ಕೊಳ್ತೀರಾ, ನಾವು ಕೂಡ ನಿಮ್ಮ ಧರ್ಮದಲ್ಲಿರುವಂಥ ಮಸೀದಿಗಳನ್ನೇ ಹೊಡೆದಾಕ್ತೀವಿ, ನೀವು ಅದರಲ್ಲಿ ಇದ್ರೆ ಅನ್ನುವಂಥ ಮೆಸೇಜನ್ನು ಕೂಡ ಪಾಸ್ ಮಾಡಿದ್ರೆ. ನಾ ಯಾವುದಕ್ಕೂ ಕೂಡ ಹಿಂಜರಿಯಲ್ಲ, ಹಿಂದಿನ ಭಾರತ ಅಲ್ಲ ಇದು, ಹೊಸ ಭಾರತ ಅನ್ನುವಂಥದ್ದನ್ನು ಮತ್ತೊಮ್ಮೆ ಪ್ರೂವ್ ಮಾಡ್ತಾ ಇದೆಯಾ ಅಂತ. ಹೌದು, ನೀವು ಹೇಳ್ತಾ ಇರೋದು ಬಹಳ ಕರೆಕ್ಟು. ಮುರ್ದಿಕೆಯನ್ನು ಯಾವ ಜಾಗದಲ್ಲಿ ದಾಳಿ ಮಾಡಿದೆ ಭಾರತ, ಅಲ್ಲಿ ಮಸೀದಿ ಏಟು ಬಿದ್ದಿದೆ. ಅಲ್ಲಿ ಯಾರಿದ್ದರು ಅಂದರೆ ಜೈಷ್ ಎ ಮೊಹಮ್ಮದ್ ಹೆಡ್ ಕ್ವಾರ್ಟರ್ಸ್ ಅದು, ಆ ಮಸೀದಿನೂ ಅವ್ರಿಗೆ ಸೇರಿರೋ ಅಂಥದ್ದು. ಆದ್ದರಿಂದ ಆ ಉಗ್ರರ ಹೆಡ್ ಕ್ವಾರ್ಟರ್ಸ್ನ ಧ್ವಂಸ ಮಾಡುವಾಗ ಅದರ ಜೊತೆಗೆ ಕೊಲ್ಯಾಟ್ರಲ್ ಡ್ಯಾಮೇಜ್ ಇಲ್ಲೂ ಆಗಿದೆ. ನಾವು ಯಾವತ್ತೂ ಯಾವುದೇ ಒಂದು ರಿಲಿಜಿಯಸ್ ಪ್ಲೇಸ್ ಮೇಲೆ ಭಾರತ ಅಟ್ಯಾಕ್ ಮಾಡಲ್ಲ. ಬೇರೆ ಬೇರೆ ದೇಶಗಳಲ್ಲಿ ರಿಲಿಜಿಯಸ್ ಪರ್ಸಿಕ್ಯೂಷನ್ ಆದಾಗಲೂ ಆ ರಿಲಿಜಿಯಸ್ ಪೀಪಲ್ ಇಲ್ಲಿ ಬಂದು ಭಾರತದಲ್ಲಿ ನೆಲೆ ತಗೊಂಡ್ರು, ಯಹೂದಿಗಳಾಗಲಿ ಮುಸ್ಲಿಮ್ಸ್ ಆಗಲಿ ಯಾರೇ ಆಗಲಿ. ಆದ್ದರಿಂದ ಇದು ಆಗಿರೋದು ಕೇವಲ ಕೊಲ್ಯಾಟ್ರಲ್ ಡ್ಯಾಮೇಜ್. ಆದರೆ ಇಂದಿನ ದಿನ ಇನ್ನೊಂದು ಹೇಳಬೇಕು ಅಂದರೆ, DRDO ಇಂದ ಡೆವಲಪ್ ಮಾಡಿದಂಥ ಸಿಸ್ಟಮ್ಗಳು ಅಲ್ಲಿ ಡಿಪ್ಲಾಯ್ ಆಗಿದೆ. ಆಕಾಶ್ ಯಾವ ಆಗಲಿ ಪೃಥ್ವಿ ಆಗಲಿ ಈ ಮಿಸೈಲ್ಗಳೆಲ್ಲವುದು ಅಲ್ಲಿ ಡಿಪ್ಲಾಯ್ ಆಗಿ ಅದರ ಸಾಮರ್ಥ್ಯ ಅಂತ ತೋರಿಸಿದೆ. ಅದೇ ರೀತಿಯಲ್ಲಿ ಭಾರತ ಮೊದಲು ಪಾಕಿಸ್ತಾನದ J-17 ಹೊಡೆದು ಉರುಳಿಸಿ, ಚೈನಾದಿಂದ ಯಾವುದನ್ನು ಪಾಕಿಸ್ತಾನ ಕೊಂಡ್ಕೊಂಡಿದೆಯೋ ಆ J-17 ಹೊಡೆದು ಉರುಳಿಸಿ ಚೈನಾಗೂ ಒಂದು ಸಂದೇಶನ ತಿಳಿಸಿದೆ. ಯಾಕೆಂದರೆ ನಾವು J-17 ಹೊಡೆದು ಉರುಳಿಸೋಕ್ಕೆ ಸಮರ್ಥರಾಗಿದ್ದೀವಿ ಅಂತ. ಇನ್ನೊಂದೇನು ಅಂದರೆ, ಅದೇ ರೀತಿ F-16 ನಮ್ಮ ಭಾರತದ ಏರ್ ಸ್ಪೇಸ್ ಏನಿದೆ ಅದರ ಒಳಕ್ಕೆ ಬಂದಾಗ ಅದನ್ನು ಹೊಡೆದು ಉರುಳಿಸುವಂಥ ಕಾರ್ಯ ಮಾಡಿದ್ದೀವಿ. ಕೇವಲ 100 ಮೀಟರ್ ಮಾತ್ರ ಭಾರತ ಒಳಗಡೆ ಅದು ನುಗ್ಗೋದಕ್ಕಾಗಿದೆ ಹೊರತು ಅಲ್ಲಿಂದ ಮುಂದಕ್ಕೆ ಬರೋಕ್ಕಾಗಿಲ್ಲ. ಅದು ಒಂದು ಶಾಲೆ ಮೇಲೆ ಬಿದ್ದು ಧ್ವಂಸ ಆಗಿದೆ ಅದು. ಆದ್ದರಿಂದ ಭಾರತದ ಸಾಮರ್ಥ್ಯ ಸರ್ವತೋಮುಖವಾಗಿ ನಾವು ತೋರಿಸಿದ್ದೀವಿ ಇವತ್ತು. ಮತ್ತೊಂದು ಇಂಪಾರ್ಟೆಂಟ್ ಅಂದರೆ, ಮುಂಚೆ ಕೇವಲ ಆರ್ಮಿ ಆಗಲಿ ಏರ್ಫೋರ್ಸ್ ಆಗಲಿ ನೇವಿ ಆಗಲಿ ಯುದ್ಧ ಮಾಡ್ತಿದ್ವು. ಆದರೆ ಈ ಸತಿ 3 ಪಡೆಗಳು ಅಂದರೆ ನೇವಿ, ಆರ್ಮಿ, ಏರ್ಫೋರ್ಸ್ 3 ಒಂದಾಗಿ ಸೇರಿ ದಾಳಿ ಮಾಡಿವೆ. ಮತ್ತೊಂದು ವಿಶೇಷ ಏನು ಅಂದರೆ, ಇಲ್ಲಿ ತನಕನೂ ಭಾರತ ಕೇವಲ ರಿಯಾಕ್ಟ್ ಮಾಡ್ತಿತ್ತು. ಅಂದರೆ ಯುದ್ಧನ ಶುರು ಮಾಡ್ತಿದ್ದಿದ್ದು ಪಾಕಿಸ್ತಾನ, ಮುಗಿಸ್ತಿದ್ದಿದ್ದು ನಾವು. ಆದರೆ ಇಂದಿನ ದಿನ ನಾವೇ ಅವರ ಮೇಲೆ ದಾಳಿ ಮಾಡಿ ಒಂದು ಹೊಸ ಅಧ್ಯಾಯನ ಭಾರತದ ಇತಿಹಾಸದಲ್ಲಿ ತೆರೆದಿದ್ದೀವಿ. ಇದು ಸಶಕ್ತ ಭಾರತ, ಇಂದಿನ ಭಾರತ ಪ್ರಬುದ್ಧ ಭಾರತ, ಇಂದಿನ ಭಾರತ ಯಾವುದಕ್ಕೂ ಮಣಿಯದಂಥ ಭಾರತ ಅನ್ನೋದನ್ನು ವಿಶ್ವಕ್ಕೆ ಸಾರಿದ್ದೀವಿ.